ವೀಕ್ಷಕರು, ಇವತ್ತು ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿ ಇರತಕ್ಕಂಥದ್ದು ಹಾಟ್ ಟಾಪಿಕ್, ದಟ್ ಈಸ್ SIR. ಸೊ ಈಗ ದೇಶದಲ್ಲಿ ಮೂರನೇ ಹಂತದ SIR ಪ್ರಕ್ರಿಯೆ ನಡೀತಾ ಇದೆ. ಅತಿ ದೊಡ್ಡ SIR ಇದು, ಮೂರನೇ ಹಂತದ SIR. ಜೂನ್ 30ನೇ ತಾರೀಕು SIR ಶುರುವಾಯಿತು ಕರ್ನಾಟಕದಲ್ಲಿ. 16 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶದಲ್ಲಿ SIR ನಡೀತಾ ಇದೆ. ಇದೆಲ್ಲದರ ನಡುವೆ ವೀಕ್ಷಕರೇ, ಒಂದು ಬೆಚ್ಚಿ ಬೀಳಿಸುವ ಅಂಶ ಅಂತ ಹೇಳ್ತೀರೋ ಅಥವಾ ಇದನ್ನು ಎಲ್ಲೋ ಒಂದು ಕಡೆ ನಾವು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಟಾಪಿಕ್ ಅಂತ ಹೇಳ್ತೀರೋ, ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಒಂದು, ನಮ್ಮ ರಾಜ್ಯದಲ್ಲಿ ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಮತದಾರರ ಪಟ್ಟಿಯಿಂದ ತಮ್ಮ ಸ್ಥಾನವನ್ನು ಕಳ್ಕೊಳ್ತಾ ಇದ್ದಾರೆ ಅಥವಾ ಅವರ ಹೆಸರುಗಳು ಮುಂದಿನ ಹಂತಗಳಲ್ಲಿ ಬಿಟ್ಟು ಹೋಗಬಹುದು ಅನ್ನುವ ಆತಂಕಕಾರಿ ಅಂಶವನ್ನ ಸ್ವತಃ ಚುನಾವಣಾ ಅಧಿಕಾರಿಗಳೇ ಕೊಡ್ತಾ ಇರ್ತಕ್ಕಂಥದ್ದು. ಮಗದೊಂದು ಕಡೆ BNP ಪಾರ್ಟಿ, ಬೆಂಗಳೂರು ನವನಿರ್ಮಾಣ ಪಾರ್ಟಿಯ ಸಂಸ್ಥಾಪಕರಾಗಿರುವಂಥ ಶ್ರೀಕಾಂತ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀಕಾಂತ್ ಸರ್, ಏನು ಹೇಳ್ತೀರಿ? ಸೊ ಒಂದು, ಈ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಅರ್ಧದಷ್ಟು ಮತದಾರರು ಪಟ್ಟಿಯಿಂದ ಕೈ ಬಿಟ್ಟು ಬಿಡ್ತಾರೆ, ಅವ್ರು ಹೋಗ್ತಾರೆ. ಅಂದರೆ ಅವ್ರಿಗೆ ಏನಾಗಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ವೆದರ್ ಅವರು ಶಿಫ್ಟ್ ಆಗಿದ್ದಾರೋ, ಅವರು ಡೆತ್ ಆಗಿದೆಯೋ, ಅಥವಾ ಡಬಲ್ ಕಡೆ ಅವರ ಹೆಸರುಗಳೇನಾದರೂ ದಾಖಲಾಗಿದೆಯೋ. ಸೊ ಈ ರೀತಿಯಾಗಿ ಸಹಜವಾಗಿ ಇರ್ತಕ್ಕಂಥ ಪ್ರಶ್ನೆ, ಏನು ಹೇಳ್ತೀರಿ ತಾವು? ಓಕೆ, ನಮಸ್ಕಾರ. ನಮ್ಮ ಕಡೆಯಿಂದ ಒಂದು ಬ್ಯಾಲೆನ್ಸ್ಡ್ ವ್ಯೂ ಇರುತ್ತೆ. ಅಂದರೆ ನಮ್ಮ ಬೆಂಗಳೂರಿಗಾಗಿ SIR ಪ್ರಕ್ರಿಯೆ ನನ್ನ ಪ್ರಕಾರ ಇದು ಒಂದು ಖಂಡಿತ ಒಂದು ಅಗತ್ಯವಾದ ಒಂದು ಪ್ರಕ್ರಿಯೆ ಅಂತ ನಾನು ಹೇಳ್ತೀನಿ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ಬಗ್ಗೆ. ಕರ್ನಾಟಕದ ಇದರ ಕ್ಷೇತ್ರಗಳಲ್ಲಿ, ಇದರ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ, ಅದರಲ್ಲಿ ಯಾವ ಸ್ಥಿತಿ, ಅದರಲ್ಲಿ ಏನಾದರೂ ಇದು ಮಾಡಬೇಕಾಗಿತ್ತಾ ಇಲ್ವಾ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಪರಿಚಯನೂ ಇಲ್ಲ. ಆದರೆ ಬೆಂಗಳೂರು ಬಗ್ಗೆ ನಾನು ಖಂಡಿತ ಮಾತಾಡಬಲ್ಲೆ. ಯಾಕಂದರೆ ಇಲ್ಲಿ ನಾವು ಒಂದು ವಿವರವಾದ ಒಂದು ವಿಶ್ಲೇಷಣೆ ನಾವು ಮಾಡಿದ್ದೀವಿ, ಡೀಟೇಲ್ಡ್ ಅನಾಲಿಸಿಸ್. ನನ್ನ ಪ್ರಕಾರ ಈ ಒಂದು ಪ್ರಕ್ರಿಯೆ ಇವು ಬಹಳ ಹಿಂದೆ ಮಾಡಬೇಕಾಗಿತ್ತು ಬೆಂಗಳೂರಿನಲ್ಲಿ. ಬೆಂಗಳೂರು ನೀವು ನೋಡಿದರೆ ಒಂದು ಇಂಟ್ರೆಸ್ಟಿಂಗ್ ಸಿಟಿ ಇದು. ಇಲ್ಲಿ ಇರುವ ಮೈಗ್ರೆಂಟ್ ಪಾಪ್ಯುಲೇಷನ್ ಬೆಂಗಳೂರಿನಲ್ಲಿ ಒಂದು ಲೆಕ್ಕಾಚಾರ ಪ್ರಕಾರ ಇಲ್ಲಿ 40 to 50% ಮೈಗ್ರೆಂಟ್ ಪಾಪ್ಯುಲೇಷನ್ ಇದ್ದಾರೆ. ಮೈಗ್ರೆಂಟ್ ಪಾಪ್ಯುಲೇಷನ್ ಅಂದ್ರೆ ಬರೀ ಹೊರಗಿಂದ ಒಳಗೆ ಬರೋರು ಮಾತ್ರವಲ್ಲ, ಪ್ರತಿ ವರ್ಷ ಲಕ್ಷಾಂತರ ಜನರು ಇಲ್ಲಿಂದ ಹೊರಗೇನೂ ಹೋಗ್ತಾರೆ, ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ, US, UK, ಆಸ್ಟ್ರೇಲಿಯಾ ಈ ತರ ಎಲ್ಲ ಹೋಗ್ತಾ ಇರ್ತಾರೆ. ಜೊತೆಯಲ್ಲಿ ಗುರ್ಗಾಂವ್, ಹೈದ್ರಾಬಾಡು, ಮುಂಬೈ ಈ ತರ ಬೇರೆ ಬೇರೆ ರಾಜ್ಯಗಳಿಗೆ ಇವರು ಹೋಗ್ತಾರೆ. ಇದನ್ನ ನಾವು ನೋಡ್ತಾ ಬರ್ತೀವಿ. ಪ್ರತಿ ವರ್ಷ 1 ಲಕ್ಷ, 2 ಲಕ್ಷ, 3 ಲಕ್ಷ ಜನರು ಈ ತರ ಸ್ಥಳಾಂತರ ಆಗ್ತಾ ಇದ್ರೆ 20 ವರ್ಷ ಕಾಲಾವಕಾಶದಲ್ಲಿ ಯೋಚನೆ ಮಾಡಿ, ಕನಿಷ್ಠ ನನ್ನ ಪ್ರಕಾರ 50 ಲಕ್ಷದಿಂದ 1 ಕೋಟಿವರೆಗೆ ಜನರು ಇಲ್ಲಿಂದ ಸ್ಥಳಾಂತರ ಆಗಿರಬಹುದು. ಓವರ್ ಅಂಡ್ ಅಬೌವ್ ದ್ಯಾಟ್ ನಾವು ಮತದಾರ ಪಟ್ಟಿಯನ್ನು ನಾವು ಒಂದು ವಿಶ್ಲೇಷಣೆ ಮಾಡಿದ್ದೀವಿ. ಇದು ಹೊರ ಪ್ರದೇಶಗಳಲ್ಲಿ ಇರುವ ಕ್ಷೇತ್ರಗಳು, ಮಹದೇವಪುರ, ಬೊಮ್ಮನಹಳ್ಳಿ, ಬ್ಯಾಂಗ್ಳೂರು ಸೌತು, ಯಲಹಂಕ, ರಾಜರಾಜೇಶ್ವರಿ ನಗರ್, ಇಲ್ಲಿ ಮೈಗ್ರೆಂಟ್ ಪಾಪ್ಯುಲೇಷನ್ ಜಾಸ್ತಿ ಇರ್ತಾರೆ. ನಾವು ಇಲ್ಲಿ ಬೇರೆ ಬೇರೆ ಎಲೆಕ್ಟೋರಲ್ ರೋಲ್ಸ್ನ ಮತದಾರ ಪಟ್ಟಿನ ನಾವು ವಿಶ್ಲೇಷಣೆ ಮಾಡುವಾಗ ನಮ್ಮ ವಿಶ್ಲೇಷಣೆ ಪ್ರಕಾರ ಕನಿಷ್ಠ 30-40% ಜನರು ಇಲ್ಲಿ SDD ಆಗಿದ್ದಾರೆ. ಶಿಫ್ಟು ಇಲ್ಲ ಡೆಡ್ಡು ಇಲ್ಲ ಡಿಲೀಟೆಡ್. ASDDO ಅಂತ ಇವರು ಒಂದು ರಿಲೀಸ್ ಮಾಡಿದಾರಲ್ವಾ, ಆಬ್ಸೆಂಟು, ಶಿಫ್ಟು, ಡೆಡ್, ಡೂಪ್ಲಿಕೇಟ್. ನಿಮ್ಮ ಪ್ರಕಾರ ಸೊ ಬೆಂಗಳೂರಿನ ಗಡಿಯಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ನಂಬರ್ಸ್ ಡಿಫರೆನ್ಸಸ್ ಬರ್ತಾ ಇದೆ ಅಂತ ಹೇಳ್ತೀರಾ? ಇಲ್ಲ, ಖಂಡಿತ ಇದು ಬೆಂಗಳೂರಿಗೆ ಒಂದು ಆರೋಪ, ಬೆಂಗಳೂರಿನಲ್ಲಿ ಒಂದು ಆರೋಪ ಇದೆ, ವೋಟಿಂಗ್ ಪರ್ಸೆಂಟೇಜ್ ಬಹಳ ಕಡಿಮೆಯಾಗಿದೆ ಅಂತ. ನೀವು ನೋಡಿದ್ರೆ MLA ಚುನಾವಣೆಯಲ್ಲಿ ಇಲ್ಲ MP ಚುನಾವಣೆಯಲ್ಲಿ 50 to 60% ವೋಟಿಂಗ್ ಪರ್ಸೆಂಟೇಜ್ ಇರುತ್ತೆ. BBMP ಚುನಾವಣೆ 2015 ಅವಾಗ 40 to 50% ಇತ್ತು ಅಷ್ಟೇ. ಹೌದು. ನನ್ನ ಪ್ರಕಾರ ಇದು ಸರಿಯಾದ ಲೆಕ್ಕಾಚಾರ ಇಲ್ಲ. ಯಾಕಂದ್ರೆ ನಮ್ಮ ವೋಟರ್ ರೋಲ್ಸ್ ಬ್ಲೋಟ್ ಆಗಿಬಿಟ್ಟಿದೆ. 1 ಕೋಟಿ ಮತದಾರರು ಇದ್ದಾರೆ ಅಂತ ನಮಗೆ ಒಂದು ಲೆಕ್ಕ ಇದೆ. ನನ್ನ ಪ್ರಕಾರ ಅದರಲ್ಲಿ ಇಲ್ಲಿ ವಾಸ ಮಾಡ್ತಾ ಇರೋದು ಬರೀ 60 ಲಕ್ಷ. ಸೊ ವಿಚ್ ಮೀನ್ಸ್ 40 ಲ್ಯಾಕ್ ಮೂಲ ಬೆಂಗಳೂರಿಗರು ಅಂತೀರಿ ತಾವು? ಮೂಲ ಬೆಂಗಳೂರಿಗರು, ಇಲ್ಲಾಂದ್ರೆ ಯಾರಾದ್ರೂ ಇಲ್ಲಿ ಒಂದು ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿರೋರು. ಮೈಗ್ರೆಂಟ್ ಪಾಪ್ಯುಲೇಷನ್ ಎಲ್ಲ ಇಲ್ಲಿ ಬರ್ತಾರೆ, ಹೋಗ್ತಾರೆ. ಏನ್ ಪ್ರಾಬ್ಲಮ್ ಆಗುತ್ತಂದ್ರೆ ಇವರು ಇಲ್ಲಿ ಬಂದು ಬೇರೆ ಕಡೆ ಶಿಫ್ಟ್ ಆಗುವಾಗ
ಇವರು ಫಾರ್ಮ್ 8 ಫಿಲ್ ಮಾಡಬೇಕಾಗಿತ್ತು. ಫಾರ್ಮ್ 8 ಅಂದ್ರೆ ಟ್ರಾನ್ಸ್ಫರ್ ಫ್ರಮ್ ಒನ್ ಕಾನ್ಸ್ಟಿಟ್ಯೂನ್ಸಿ ಟು ಅನದರ್. ಅದಕ್ಕೆ ಬದಲಾಗಿ ಇವರು ಹೊಸದಾಗಿ ಫಾರ್ಮ್ 6 ಫಿಲ್ ಅಪ್ ಮಾಡ್ತಾರೆ. ಬಟ್ ಸಮಸ್ಯೆ ಏನ್ ಗೊತ್ತಾ ಸರ್, ಫಾರ್ಮ್ 8 ಗೆ ಸಂಬಂಧಪಟ್ಟಂತೆ ಈಗ ಚುನಾವಣಾ ಆಯೋಗವೇ ಈಗ ಸದ್ಯಕ್ಕೆ ಅದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಅವರೇ ಪ್ರಸ್ತಾಪ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಏನ್ ಫಾರ್ಮ್ ಕೊಟ್ಟಿದ್ದಾರೆ, ಫಾರ್ಮ್ 6 ಏನಿದೆ ಅದನ್ನೇ ಫಿಲ್ ಮಾಡಿ ಕೊಡ್ತಾ ಇದ್ದಾರೆ ಅನ್ನುವ ವಿಚಾರ. ಇಲ್ಲ, ಅದು ಸದ್ಯಕ್ಕೆ SIR ಮೂಲಕ ಅದು ಆಗಿರುವ ಒಂದು ಪ್ರಕ್ರಿಯೆ. ನಾನು ಹೇಳ್ತಾ ಇರೋದು ಕಳೆದ 20 ವರ್ಷಗಳಿಂದ ಇಲ್ಲಿಂದ ಸ್ಥಳಾಂತರ ಆಗ್ತಾ ಇರೋರು. ಸ್ಥಳಾಂತರ ಅಂದ್ರೆ ಇನ್ನೊಂದು ವಿಷಯ ನಮ್ಗೆ ಅರ್ಥ ಆಗ್ಲೇಬೇಕು. ಇಲ್ಲಿ ಜನರು ಸೆಂಟ್ರಲ್ ಕಡೆಯಿಂದ ಹೊರ ಪ್ರದೇಶಗಳಿಗೆ ಶಿಫ್ಟ್ ಆಗ್ತಾರೆ, ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಕೊಂಡು ಅಲ್ಲಿ ಹೋಗ್ತಾರೆ. ಆವಾಗ ಟ್ರಾನ್ಸ್ಫರ್ ಅವ್ರ ಶಿಫ್ಟಿಂಗ್ ಆಗುವಾಗ ಫಾರ್ಮ್ 8 ಫಿಲ್ ಮಾಡಬೇಕಾಗಿದೆ. ಆದ್ರೆ ಫಾರ್ಮ್ 6 ಅವರು ಫಿಲ್ ಮಾಡಿದ್ರೆ ಡೂಪ್ಲಿಕೇಟ್ಸ್ ಕ್ರಿಯೇಟ್ ಆಗುತ್ತೆ. ಅವ್ರ ಹೆಸರು ಆ ಕ್ಷೇತ್ರದಲ್ಲೂ ಈ ಕ್ಷೇತ್ರದಲ್ಲೂ ಅದು ಸೇರ್ಪಡೆ ಆಗುತ್ತೆ. ಅದರಿಂದ ಡೂಪ್ಲಿಕೇಟ್ಸ್, ಡೆಡ್ ವೋಟರ್ಸ್ ಮತ್ತು ಇದು ಶಿಫ್ಟಿಂಗು, ಡೆಡ್, ಡೂಪ್ಲಿಕೇಟು ಇವೆಲ್ಲ ಸೇರಿ ನನ್ನ ಪ್ರಕಾರ ಅಟ್ಲೀಸ್ಟ್ 40%. ಆದರೆ ಐ ವಿಲ್ ಆಲ್ಸೋ ಸೇ ದಿಸ್, ಇವರು SIR ಪ್ರಕ್ರಿಯೆ ಇನ್ನೂ ಪಾರದರ್ಶಕತೆಯಿಂದ, ಇವರು ಇರ್ಷಾದ್ ಅವರು ಹೇಳಿದ್ರು ಇನ್ನೂ ಪಾರದರ್ಶಕತೆ ಇರಬೇಕಾಗಿತ್ತ, ಖಂಡಿತ ಅದು ಇದ್ದೇ ಇರಬೇಕು. ಅದು ನಿರ್ವಹಣೆ, ಮ್ಯಾನೇಜ್ಮೆಂಟ್, ಅದು ಐ ಥಿಂಕ್ ಇಟ್ ವಾಸ್ ವೆರಿ ಬ್ಯಾಡ್. ಇವರು BLOಸ್ಗೆ ಸರಿಯಾಗಿ ತರಬೇತಿ ಕೊಟ್ಟಿಲ್ಲ, ಅವ್ರಿಗೆ ಇನ್ಸ್ಟ್ರಕ್ಷನ್ ಸರಿಯಾಗಿ ಕೊಟ್ಟಿಲ್ಲ. ಮತ್ತೆ ನನ್ಗೂ ಸ್ವಲ್ಪ ಅನುಮಾನ ಇದೆ. ಆಮೇಲೆ ಎಲ್ಲಂದ್ರಲ್ಲಿ ಒಂದತ್ರ ಗುಡ್ಡೆ ಹಾಕೊಂಡು ಜನರನ್ನ SIR ಮಾಡ್ತಾ ಇದ್ದಾರೆ ಅನ್ನುವ ಆರೋಪ, ವೆದರ್ ಅದನ್ನ ಯಾವ ರೀತಿಗೆ ನೋಡ್ತೀರಿ? ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ. ಬಟ್ ದೊಡ್ಡ ಮಟ್ಟದಲ್ಲಿ ಇದು ನಿರ್ವಹಣೆ ಇನ್ನೂ ಚೆನ್ನಾಗಿ ಇವ್ರು ಮಾಡಿರಬಹುದಾ? ಖಂಡಿತ ಮಾಡಿರಬಹುದು. ಇನ್ನು ಪಾರದರ್ಶಕತೆಯಿಂದ ಮಾಡಿರಬಹುದಾ? ಇವರು ಏನಾದ್ರೂ ಪಕ್ಷದಿಂದ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟು ಒಂದು ಪಾರದರ್ಶಕತೆ ತೋರಿಸಿದ್ರೆ ಅವ್ರಿಗೆ ಇರುವ ಅನುಮಾನ, ನಮ್ಗೆ ಇರುವ ಅನುಮಾನ ಅಲ್ಲೇ ಅದು ಕ್ಲೋಸ್ ಆಗ್ಬಿಡುತ್ತೆ. ಶ್ರೀಕಾಂತ್ ಸರ್, ನಮ್ ಕಡೆಯಿಂದ ಒಂದು ಮಿಡಲ್ ಗ್ರೌಂಡ್ ಇದೆ. ಇದರಲ್ಲಿ ನನಗೆ ಇವರು ಇರ್ಷಾದ್ ಹೇಳಿದಂಗೆ ನನಗೆ ಅದರಲ್ಲಿ ಒಪ್ಪಿಗೆ ಇದೆ. SIR ಪ್ರಕ್ರಿಯೆ ನಡೆಸಬೇಕಾ? ಇವರು ಖಂಡಿತ ನಡೆಸಲೇಬೇಕು. ಅದರಲ್ಲಿ ಇವ್ರಿಗೂ ಅನುಮಾನ ಇಲ್ಲ, ನಮಗೂ ಅನುಮಾನ ಇಲ್ಲ, ಜನರ ಮಧ್ಯದಲ್ಲೂ ಅವರೆಲ್ಲರಿಗೂ ಅದು ಒಪ್ಪಿಗೆ ಇದೆ, ಇದನ್ನ ಮಾಡಲೇಬೇಕು ಅಂತ. ಇದರಲ್ಲಿ 2-3 ಸಮಸ್ಯೆಗಳಿದೆ. BLOs ಮೇಲೆ ಒತ್ತಡ ಇದೆಯಾ? ಖಂಡಿತ ಇದೆ. ಅದಕ್ಕೆ ಒಂದು ಪ್ರಮುಖವಾದ ಕಾರಣ ಏನಂದ್ರೆ ಮತದಾರ ಪಟ್ಟಿ, ಅದೊಂದು ಸ್ಟ್ರಕ್ಚರ್ ಅದು ಸರಿಯಾಗಿಲ್ಲ. ನೀವು ಏನಾದರೂ ಒಂದು ಅಪಾರ್ಟ್ಮೆಂಟ್, ಬೆಂಗಳೂರಿಗೆ ಸೀಮಿತವಾಗಿ ನಾನು ಮಾತಾಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಇದ್ರೆ ಆ ಅಪಾರ್ಟ್ಮೆಂಟ್ ನಿವಾಸಿಗಳು ಎಲ್ಲರೂ ಒಂದೇ ಬೂತ್ ಒಳಗೆ ಒಂದು ಸೆಕ್ಷನ್ ನಲ್ಲಿ ಇದ್ದಿರಬೇಕು. ಇವರು ಒಂದೇ ಅಪಾರ್ಟ್ಮೆಂಟ್ ನಲ್ಲಿ 8 ಇಂದ 10 ಬೂತ್ಗೆ ಇದು ಸ್ಪಿಟ್ ಆಗಿದ್ದಾರೆ. ಅಂದ್ರೆ ಒಂದು ಅಪಾರ್ಟ್ಮೆಂಟ್ಗೆ 8 BLOs ಹೋಗಬೇಕಾಗಿದೆ. ಜೊತೆಯಲ್ಲಿ ಒಬ್ಬೊಬ್ರು BLO ಏನೋ 1, 2, 3 ಅಪಾರ್ಟ್ಮೆಂಟ್ ದಾರಿಗೆ ಹೋಗೋದಕ್ಕಿಂತ 10 ಅಪಾರ್ಟ್ಮೆಂಟ್ಸು, 20 ಲೇಔಟ್ಸು, ಪ್ರತಿಯೊಂದು ಅಪಾರ್ಟ್ಮೆಂಟ್ ಇಂದ ಲೇಔಟ್ ಇಂದ 2-3 ಜನರನ್ನ ಭೇಟಿಯಾಗಿ ಅವ್ರಿಗೆ ಫಾರ್ಮ್ ಕೊಟ್ಟು ಅದನ್ನ ತಿರ್ಗಾ ವಾಪಸ್ ಅದನ್ನ ತಗೊಂಡು ಅದು ಅವರಿಂದ ಮಾಡೋಕ್ಕಾಗಲ್ಲ. ಒತ್ತಡ ಅವ್ರ ಮೇಲೆ ಬಹಳಷ್ಟು ಅವ್ರ ಮೇಲೆ ಒತ್ತಡ ಕೊಟ್ಟು ನಾವು ನಮ್ಮ ಕಡೆಯಿಂದ ಯಾರು ಬೇಲೇ ಇಲ್ಲ. ಆದರೆ ನಾವು ಅವ್ರ ಜೊತೆ ನಾವು ಮಾತಾಡಿದ್ದೀವಿ, ಎಂಗೇಜ್ ಮಾಡಿದ್ದೀವಿ. ಅವ್ರಿಗೆ ಒಂದು ಸಾಕಪ್ಪ ಸಾಕು ಅಂತ ಅವರು ಹೇಳಿದ್ರು ಹಲವಾರು BLOs. ಅದನ್ನ ಇವರು ಸರಿಯಾಗಿ ಮಾಡಬೇಕಾಗಿತ್ತು. ಎರಡನೇದು, ಇವರು BJP ವಕ್ತಾರರು ಹೇಳಿದಂಗೆ ಹಲವು ಅಪಾರ್ಟ್ಮೆಂಟ್ಸ್ ಇಲ್ಲ, ಮನೆಯಲ್ಲಿ ಜನರು ಇರಲ್ಲ, ಅವರು ಶಿಫ್ಟ್ ಆಗಿದ್ದಾರೆ. ಅದನ್ನ ಖಂಡಿತ ನಾವು ತೆಗೆದುಹಾಕಬೇಕು ಅವ್ರ ಹೆಸರನ್ನ. ಆದರೆ ಸುಮಾರು ಮನೆಗಳಿಗೆ BLO ಹೋಗಿಲ್ಲ. ಇದು ನಾವು ಕಾಣ್ತಾ ಇರುವ ಒಂದು ನಿಜ. ಅದಕ್ಕೆ ಫಿನಿಶ್ ಮಾಡ್ತೀನಿ, ಅದಕ್ಕೆ ಏನ್ ಪರಿಹಾರ ಅಂತ ಎಲೆಕ್ಷನ್ ಕಮಿಷನ್ ಒಂದು ಸರಿಯಾಗಿ ಒಂದು ಪ್ರಕ್ರಿಯೆ ಅವರು ನೀಡಬೇಕಾಗಿತ್ತು. ಅದನ್ನ ಮಾಡೇ ಇಲ್ಲ ಅವರು. ಲಾಸ್ಟ್ಲಿ ನೀವು ಅವಕಾಶ ಕಡಿಮೆ ಇದೆ ಅನ್ನೋ ಕಾರಣಕ್ಕ ಇರಬಹುದು, ಒತ್ತಡದಲ್ಲಿದ್ದಾರೆ ಅಂತ. ಇನ್ನು ಒಂದು ನಮ್ಮ ರಾಜ್ಯದಲ್ಲಿ ಚುನಾವಣೆ ಇನ್ನು 2 ವರ್ಷ ಅದೇ 1.5 ವರ್ಷ ಇದೆ. ಯಾಕೆ ಇಷ್ಟು ಬೇಗವಾಗಿ ಮಾಡಬೇಕು? ಇನ್ನು 1 ತಿಂಗಳು ಅವ್ರಿಗೆ ಕೊಟ್ರೆ ಅವ್ರ ಸಮಯ ಅವಕಾಶನ ತಗೊಂಡು ಇನ್ನು ಚೆನ್ನಾಗಿ ಅವರು ಮಾಡಿರಬಹುದು. ಅಷ್ಟೊಂದು ಒತ್ತಡ ಅವ್ರ ಮೇಲೆ ಇರಬಾರದು ಅಂತ ನನ್ನ ವಿಚಾರ. 30th ಲಾಸ್ಟ್ ಆಗಿತ್ತು, ಒಂದು 8 ದಿನ 9 ದಿನ ಜಾಸ್ತಿ ಇಲ್ಲ, 1 ತಿಂಗಳು ಇನ್ನು ಎಕ್ಸ್ಟ್ರಾ ಅವ್ರು ಮಾಡಿಕೊಟ್ರೆ ಅದನ್ನ ತಗೊಂಡು ಇನ್ನು ಚೆನ್ನಾಗಿ ಮಾಡಬಹುದು. ಜೊತೆಯಲ್ಲಿ ಕೆಲವು BLOs ಇವರು ಹೇಳಿದಂಗೆ ಅವ್ರಿಗೆ ತಲೆಯಲ್ಲಿ ಏನು ಹೋಗ್ತಾನೆ ಇಲ್ಲ. ಎಷ್ಟೊಂದು ನೀವು ತರಬೇತಿ ಕೊಟ್ರು ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅವ್ರ ಮೇಲೆ ನೀವು ಯಾವ ಕ್ರಮ ತಗೊಳ್ತೀರಿ? ಅವ್ರನ್ನ ಚೇಂಜ್ ಮಾಡಿ ಇನ್ನೊಬ್ಬರು BLOನ ಆಯ್ಕೆ ಮಾಡಿ
ಆ ತರ ನೀವು ಏನಾದ್ರೂ ಒಂದು ಪ್ರಕ್ರಿಯೆ ನೀವು ಮಾಡಿದ್ರೆ ಈ ಒಂದು SIR ಎಕ್ಸರ್ಸೈಸ್ ಚೆನ್ನಾಗಿ ಇದ್ದಿರಬಹುದು. ಲಾಸ್ಟ್ಲಿ ಬೆನಿಫಿಟ್ ಆಫ್ ದ ಡೌಟ್ ಅಂತ ನಾನು ಹೇಳ್ತೀನಿ. ನೀವು ಬೆಂಗಾಲಲ್ಲಿ 27 ಲಕ್ಷ ವೋಟರ್ಸ್ ಅವರು ಇದ್ದಿರಬಹುದಾ ಇಲ್ವಾ, ಇದು ಒಂದು ಕೇಸ್ ನಡೀತಾ ಇದೆ ಅಲ್ಲಿ. ಮೈ ಬಿಲೀಫ್ ಇಸ್ ದಟ್ ಎವ್ರಿ ವೋಟರ್ ಶುಡ್ ಹ್ಯಾವ್ ದ ರೈಟ್ ಟು ವೋಟ್ ಇನ್ ಎವ್ರಿ ಎಲೆಕ್ಷನ್. ಏನಾದ್ರೂ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಆ ಒಂದು ಹಕ್ಕು ಅದನ್ನ ನೀವು ತೆಗೆದು ಹಾಕ್ಬಿಟ್ರೆ ದಟ್ ಇಸ್ ನಾಟ್ ಡೆಮಾಕ್ರಸಿ ಇನ್ ಮೈ ವ್ಯೂ. ಸೊ ಇದಕ್ಕೆ ಏನು ಪರಿಹಾರ? ಬೆನಿಫಿಟ್ ಆಫ್ ದ ಡೌಟ್ ಶುಡ್ ಬಿ ಗಿವನ್ ಟು ದಿ ವೋಟರ್. ಇಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ಕಾನ್ಸೆಪ್ಟ್ ಅದು ಬಂದಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅದಕ್ಕೆ ಸ್ವಲ್ಪ ಸಮಯ ತಗೊಂಡು ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಿ ಅವರು ನಿಜವಾಗ್ಲೂ ಇಲ್ಲಿ ರಿಜಿಸ್ಟರ್ ಆಗಿದ್ದಾರಾ ಇಲ್ವಾ, ವಾಸ ಮಾಡ್ತಾರಾ ಇಲ್ವಾ, ಅವೆಲ್ಲ ಮಾಡಿ ನೀವು ಚೆನ್ನಾಗಿ ಇದನ್ನ ಮಾಡಿಕೊಟ್ರೆ ಕಾಂಗ್ರೆಸ್ ಆಗಿರ್ಲಿ ಆಪ್ ಆಗಿರ್ಲಿ ಅವ್ರಿಗೆ ಅನುಮಾನ ಇರಲ್ಲ. ನಮಗೂ ಒಂದು ನಂಬಿಕೆ ಬರುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಇದು ಅವರು ಸರಿಯಾಗಿ ನಡೆಸ್ತಾ ಇದ್ದಾರೆ, ನಾವು ಇದನ್ನ ನಂಬಬಹುದು. ಆ ತರ ಒಂದು ಇದೆ. ಸದ್ಯಕ್ಕೆ ನಾನು ಒಂದು ಐ ಆಮ್ ನಾಟ್ ದಿಸ್ ಸೈಡ್ ಆರ್ ದಟ್ ಸೈಡ್, ಲೆಫ್ಟ್ ಇಲ್ಲ ರೈಟ್ ಇಲ್ಲ, ನಾನು ಒಂದು ನಡುವೆ ನಾನು ಮಾತಾಡ್ತೀನಿ. ವಾಟ್ ಐ ಹ್ಯಾವ್ ಸೀನ್ ಇಸ್ ಇಟ್ಸ್ ನಾಟ್ ಡನ್ ಪ್ರಾಪರ್ಲಿ. ನನ್ನ ಪ್ರಕಾರ ಈ ವಿವಾದ ಯಾವಾಗ್ಲೂ ಮುಗಿಯಲ್ಲ. ಇದಕ್ಕೆ ಒಂದು ನಾವು ಪರಿಹಾರ ನಾವು ಹುಡುಕ್ಬೇಕು. ಇದಕ್ಕೆ ನಾವು ನಮ್ಮ BNP ಕಡೆಯಿಂದ ನಾವು ಒಂದು ವೈಟ್ ಪೇಪರ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಇದಕ್ಕೆ ಮೂಲಭೂತ ಕಾರಣ ಏನಂದ್ರೆ ಮತದಾರರ ಪಟ್ಟಿ ಇವರು ಸರಿಯಾಗಿ ಸ್ಥಿರವಾಗಿ ಸತತವಾಗಿ ಇವರು ಚೆನ್ನಾಗಿ ಇದನ್ನ ನಿರ್ವಹಣೆ ಮಾಡ್ತಾ ಹೋದ್ರೆ ಈ SIR ಪ್ರಕ್ರಿಯೆಗೆ ಏನು ಅವಶ್ಯಕತೆನೇ ಇಲ್ಲ. ಇದಕ್ಕೆ ಏನ್ ಮಾಡಬೇಕು, ಸೆಕ್ಷನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಒಂದು ಪರಿಕಲ್ಪನೆ. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಮ್ಮ ರೋಲ್ಸ್ ನಲ್ಲಿ ಅವ್ರು ಮಾಡಿದ್ದಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಒಂದು ಬೀದಿಯಲ್ಲಿ ಇರೋ ನಾಗರಿಕರು ಮತದಾರರು ಒಂದೇ ಬೂತ್ ಅಡಿಯಲ್ಲಿ ಒಂದೇ ಸೆಕ್ಷನ್ ನಲ್ಲಿ ಅವ್ರನ್ನ ಅದನ್ನ ಅಲ್ಲಿ ಇಟ್ಬಿಟ್ರೆ ನಾಗರಿಕರ ಜೊತೆ ಇವರು ಕೂತ್ಕೊಂಡು ಎಲ್ಲ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಅದೇ ನಮ್ಮ ಒಂದು ವಿನಂತಿ, ಬೇಡಿಕೆ. ಅದನ್ನ ಮಾಡಿದ್ರೆ SIR ಗೆ ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ.